ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ IMA ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಶಶಿಧರ್ ಅಂತ ಹೇಳಿ ಮಾನಸಿಕ ರೋಗ ತಜ್ಞ ಇದ್ದೀನಿ. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಏನಂದರೆ ಹೈಪೋಕಾಂಡ್ರಿಯಾಸಿಸ್ ಅಥವಾ ಅಬ್ನಾರ್ಮಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳಿ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚೆ ನಾನು ಒಂದು ಉದಾಹರಣೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಉದಾಹರಣೆ ಏನಪ್ಪ ಅಂದರೆ, ನನಗೆ ಒಂದು ಕ್ಲೈಯೆಂಟು ಬರ್ತಾ ಇದೆ, ರೆಗ್ಯುಲರಾಗಿ ನನ್ನ ಹತ್ರ ಬರ್ತಾ ಇದೆ. ಅವರಿಗೆ ಏನು ಸಮಸ್ಯೆ ಅಂದರೆ, ಸರ್ ನನಗೆ ಆವಾಗವಾಗ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಹೇಗೆ ಕಾಣಿಸುತ್ತೆ ಅಂದರೆ, ಸರ್ ಎದೆ ಡವಡವ ಅನ್ನತ್ತೆ. ಆ ಟೈಮಲ್ಲಿ ಗಾಬರಿ ಆಗತ್ತೆ. ಅದೇ ಥರ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ. ಆಮೇಲೆ ನನ್ನ ಮನಸ್ಸಿಗೆ ಒಂಥರ ಭಯ ಆಗತ್ತೆ. ನಾನು ಬೇಜಾರಾಗ್ಬಿಟ್ಟು ನಾನು ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀನಿ, ECG ಮಾಡಿಸ್ತೀನಿ, ಇಂಜೆಕ್ಷನ್ ಮಾಡಿಸ್ಕೋತೀನಿ, ಚೆನ್ನಾಗಾಗತ್ತೆ. ಡಾಕ್ಟರ್ ಹೇಳ್ತಾರೆ ECG ಎಲ್ಲ ನಾರ್ಮಲ್ ಇದೆ, ನಿನ್ನ ಮನೆಗೆ ಹೋಗು, ತೊಂದರೆ ಇಲ್ಲ ಅಂತ. ಆಮೇಲೆ ಮತ್ತೆ ಕೆಲಸ ಮಾಡ್ತಾ ಹೋಗ್ತೀನಿ, ಮತ್ತೆ ಒತ್ತಡ ಆಗುತ್ತೆ, ಮತ್ತೆ ಇದೇ ಥರ ಸೈಕಲ್ ರಿಪೀಟ್ ಆಗ್ತಾ ಇದೆ. ನನಗೇನಾದರೂ ಹಾರ್ಟಿನ ತೊಂದರೆ ಇದೆಯಾ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ, ಜೀವಕ್ಕೆ ಏನಾದರೂ ತೊಂದರೆ ಇದೆಯಾ, ಈ ಥರ ಅನುಮಾನ. ಇದೇ ಸ್ವಭಾವ ಕಂಟಿನ್ಯೂ ಆಗ್ತಾ ಇದೆ. ಕಾಯಿಲೆ ವಾಸಿ ಆಗ್ತಾ ಇಲ್ಲ. ಡಾಕ್ಟ್ರೆಲ್ಲ ಹೇಳ್ತಾ ಇದ್ದಾರೆ ನಿನಗೇನು ತೊಂದರೆ ಇಲ್ಲ, ನೀನು ಚೆನ್ನಾಗಿದೆಯಾ ಅಂತ. ಆದರೆ ನನಗೇನು ಸಮಾಧಾನ ಆಗ್ತಾ ಇಲ್ಲ, ಏನು ಮಾಡಲಿ ಸರ್ ಈಗ ಅಂತ ಹೇಳಿ ಒಂದು 3-4 ಜನ ಡಾಕ್ಟರ್ ಹತ್ರ ಆದಮೇಲೆ ನನ್ನ ಹತ್ರ ಅವರನ್ನು ಕಳಿಸಿದ್ರು. ನನ್ನ ಹತ್ರ ಬರೋಕ್ಕೆ ಶುರುವಾದರು. ಆಮೇಲೆ ನಾನು ಹೇಳಿದೆ, ಇದು ಫಿಸಿಯಲಾಜಿಕಲ್ ಸಮಸ್ಯೆ, ಇದರಿಂದ ಏನೂ ತೊಂದರೆ ಇರೋದಿಲ್ಲ. ಯಾವಾಗಾದರೂ ಎಕ್ಸೈಟ್ ಆದಾಗ ನಮಗೆ ಎಕ್ಸಾಗ್ರೇಟೆಡ್ ರೆಸ್ಪಾನ್ಸ್ ಇರುತ್ತೆ. ಆ ರೆಸ್ಪಾನ್ಸಿಂದ ನಮ್ಮ ಹಾರ್ಟು ಹೊಡ್ಕೊಳ್ಳುತ್ತೆ, ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಇದು ಟೆಂಪ್ರರಿ, ಶಾರ್ಟ್ ಲಾಸ್ಟಿಂಗು. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಸಣ್ಣ ಸಣ್ಣ ಬದಲಾವಣೆಗಳು ತೊಗೊಂಬ ಅಂತ ಹೇಳಿದೆ. ಈ ಅಬ್ನಾರ್ಮಲ್ ಇಲ್ನೆಸ್ ಆಂಗ್ಸೈಟಿ ಬಗ್ಗೆ ತಿಳ್ಕೊಬೇಕು ಅಂದರೆ, ಈ ಕಾಯಿಲೆ ಹೇಗೆ ಶುರುವಾಗತ್ತೆ ಅಂದರೆ, ಮೊದಲು ನಾರ್ಮಲ್ ಸೆನ್ಸೇಷನ್ ಬರುತ್ತೆ ದೇಹಕ್ಕೆ. ಉದಾಹರಣೆಗೆ ಟಚ್ ಇರ್ಬೋದು, ಏನೋ ಒಂದು ಹೊಟ್ಟೆನಲ್ಲಿ ಗುಳುಗುಳು ಅನ್ನೋದು, ಒಂಥರ ಚರ್ಮದಲ್ಲಿ ಕಡ್ತ ಬಂದಂಗೆ ಆಗ್ಬೋದು, ಎದೆನಲ್ಲಿ ಡವ ಅಂದಂಗೆ ಆಗೋದು, ಈ ಥರ ಏನೋ ಒಂದು ಸೂಚನೆ ಬರುತ್ತೆ. ಮೊದಲು ನಾವು ಅದನ್ನೆಲ್ಲ ಹಾಗೆ ಬಿಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೇ ಯೋಚನೆ ಬರ್ತಾ ಯೋಚನೆಗೆ ಹೊರಗಡೆ ಏನಾದರೂ ನಡೆದಾಗ, ಆವಾಗ ನಾವು ಏನೋ ಸಮಸ್ಯೆ ಇದೆಯಾ, ಯಾರಾದರೂ ತೀರ್ಕೊಂಡಾಗ ಹೌದಲ್ವ ನನಗೂ ಅದೇ ಥರ ಆಗಿತ್ತು, ಅದರಿಂದ ಏನಾದ್ರು ಹಾರ್ಟಿಗೆ ತೊಂದರೆ ಇದೆಯಾ, ಆ ಥರದ್ದೇನಾದರೂ ಕಾಣಿಸ್ಬೋದಾ, ಆ ಸೂಚನೆಗಳ ಕಡೆ ಗಮನ ಕೊಡ್ತೀವಿ. ನೆಗೆಟಿವ್ ಆಲೋಚನೆ ಬರುತ್ತೆ. ಆಮೇಲೆ ಫೋಕಸ್ಸು, ಹಾರ್ಟ್ ಏನಾದರೂ ಸ್ವಲ್ಪ ಹೊಡ್ಕೊಂಡ್ರೆ ಸಾಕು, ಅದ್ರ ಕಡೆ ಗಮನ ಹೋಗುತ್ತೆ. ಆವಾಗ ನಮಗೇನಾಗುತ್ತೆ, ಅಡ್ರಿನಾಲಿನ್ ರಿಲೀಸ್ ಆದರೆ ತಕ್ಷಣ ಪ್ಯಾನಿಕ್ ಶುರುವಾಗುತ್ತೆ. ಫಸ್ಟು ಸೆನ್ಸೇಷನನ್ನು ಮಿಸ್ಇಂಟರ್ಪ್ರಿಟ್ ಮಾಡೋದು, ಅದ್ರ ಬಗ್ಗೆ ಗಮನ ಹರಿಸೋದು, ಅದ್ರ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡೋದು, ನೆಗೆಟಿವ್ ಆಗಿ ಏನಾದರೂ ಆಗತ್ತಾ ಅಂತ. ಅದ್ರ ಜೊತೆಗೆ ಮನಸ್ಸಲ್ಲಿ ಗೊಂದಲಗಳು ಬರುತ್ತೆ. ಗೊಂದಲಗಳೇನು ಅಂದರೆ, ಜೀವಕ್ಕೆ ತೊಂದರೆ ಆಗ್ಬೋದಾ, ಬಿದ್ದು ಹೋಗ್ಬೋದಾ, ಸತ್ತೋಗ್ಬೋದಾ, ಈ ಥರ ಆದರೆ ಮುಂದೆ ಮಕ್ಕಳಿಗೆ ಏನು ಗತಿ, ಈ ಥರ ಆಲೋಚನೆ ಬಂದು ನಾವೇನು ಮಾಡ್ತೀವಿ, ಅಶ್ಯೂರೆನ್ಸ್ ಅಂದರೆ ಬೇರೆಯವರಿಂದ ಅದರಿಂದ ಭರವಸೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಥರ ಆಗತ್ತೆ. ಅದೊಂಥರ ಗೀಳಾಗಿ ಪರಿಣಮಿಸುತ್ತೆ. ಆದರೆ ಎಷ್ಟು ಡಾಕ್ಟರ್ ಹತ್ರ ಹೋದರೂ ನಮಗೆ ಸಮಸ್ಯೆ ಪರಿಹಾರ ಆಯಿತು ಅನಿಸೋದೇ ಇಲ್ಲ. ಅದು ಮುಂದೆ ಹೋಗ್ತಾನೆ ಇರುತ್ತೆ. ಆವಾಗ ಮನಸ್ಸಿಗೆ ಖುಷಿ ಬರೋದಿಲ್ಲ, ನಿದ್ರೆ ಬರೋದಿಲ್ಲ, ಏನು ಮಾಡಬೇಕು ತೋಚೋದಿಲ್ಲ, ಕೆಲಸ ಕಾರ್ಯದಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಇದೇ ಮುಂದುವರಿತಾ ಏನಾಗುತ್ತೆ, ದಿನಚರಿನಲ್ಲಿ ತೊಂದರೆ ಆಗೋದಕ್ಕೆ ಶುರುವಾಗುತ್ತೆ. ಆವಾಗ 1-2 ಡಾಕ್ಟರ್ ಹತ್ರ ಹೋಗ್ತೀಯ, ಡಾಕ್ಟ್ರಿಗೆ ಒತ್ತಡ ಹಾಕೋದು, ಸರ್ ಪರೀಕ್ಷೆ ಮಾಡಿಸಿ ಅನ್ನೋದು, ECG ಮಾಡಿಸಿ ಅನ್ನೋದು, ಎಕೋ ಮಾಡಿಸಿ ಅನ್ನೋದು. ಇದೇ ಥರ ಮುಂದುವರೆದ ಮೇಲೆ ನಾವೇನು ಮಾಡ್ತೀವಿ, ಡಾಕ್ಟ್ರುಗಳು ಅದಕ್ಕೆ 1 ಸರಿ ನೋಡ್ತಾರೆ, 2 ಸರಿ ನೋಡ್ತಾರೆ, ಅದಕ್ಕೆ ಈಲ್ಡಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಆದರೆ ಇದ್ರ ಜೊತೆಗೆ ಕೆಲವೊಬ್ಬರು ಇಂಟರ್ನೆಟ್ ಬಗ್ಗೆ ಗೊತ್ತಿರೋರು, ಅವರೆಲ್ಲ ಇಂಟರ್ನೆಟ್ಟಲ್ಲಿ ಹುಡ್ಕೋದು, ಈ ಥರದ್ದಾದರೆ ಯಾವ ಕಾಯಿಲೆ ಸೂಚನೆ ಇರೋದು ಅಂದ್ಕೊಂಡು ಅವ್ರ ಮನಸ್ಸಲ್ಲಿರೋ ಯೋಚನೆಗಳನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಾ ಇರ್ತಾರೆ. ಆಂಗ್ಸೈಟಿ ಮುಂದುವರಿಯುತ್ತೆ. ಇದಕ್ಕೆ ಏನು ಮಾಡ್ತಾರೆ, ವಿಷಿಯಸ್ ಆಂಗ್ಸೈಟಿ ಸೈಕಲ್ ಅಂತಾರೆ. ವಿಷಿಯಸ್ ಆಂಗ್ಸೈಟಿ ಸೈಕಲಲ್ಲಿ ಸೆನ್ಸೇಷನ್ ಇರುತ್ತೆ, ಅದ್ರನ್ನ ಚೆಕ್ ಮಾಡೋದಿರುತ್ತೆ, ಗಮನ ಕೊಡೋದಿರುತ್ತೆ, ಗಾಬರಿ ಬರುತ್ತೆ. ಅದ್ರ ಜೊತೆಗೆ ನೀವು ಡಾಕ್ಟರ್ ಹತ್ರ ಹೋದಾಗ ಟೆಂಪ್ರರಿ ರಿಲೀಫ್ ಸಿಗತ್ತೆ, ಮತ್ತು ಅದು ಮುಂದುವರಿತಾ ಹೋಗುತ್ತೆ. ಈ ಸೈಕಲಲ್ಲಿ ಬಿದ್ದುಬಿಟ್ಟು ನಾವು ಹೈಪೋಕಾಂಡ್ರಿಯಾಸಿಸ್ ಅಥವಾ ಅಬ್ನಾರ್ಮಲ್ ಆಂಗ್ಸೈಟಿನಲ್ಲಿ ತೊಡ್ಕೊಳ್ತೀವಿ. ಆದರೆ ಅಬ್ನಾರ್ಮಲ್
ಇಲ್ನೆಸ್ ಆಂಗ್ಸೈಟಿ ಹೇಗೆ ಮುಂದುವರಿಯುತ್ತಪ್ಪ ಅಂದರೆ, ನಾವು ಅದಕ್ಕೆ ಆಲೋಚನೆಯಿಂದ ಇರ್ಬೋದು, ದೈಹಿಕವಾಗಿ ಗಮನ ಕೊಡೋದ್ರಿಂದ ಅದನ್ನು ಸಪೋರ್ಟ್ ಮಾಡ್ತಾ ಹೋಗೋದ್ರಿಂದ ಮುಂದುವರಿಯುತ್ತೆ. ಇದು ನಮ್ಮ ಜೀವನದಲ್ಲಿ ಮಧ್ಯವಯಸ್ಕರಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಇದು ಮೇಲೆ ಕೆಳಗೆ ಆಗ್ತಾ ಇರ್ಬೋದು. ಅದು ರಿಲ್ಯಾಪ್ಸಿಂಗ್ ರೆಮಿಟಿಂಗ್ ಇಲ್ನೆಸ್ ಅಂತ ಹೇಳ್ತೀವಿ. ಆದರೆ ಇದನ್ನು ನಿಭಾಯಿಸೋದು ಹೇಗೆ, ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ, ಈಗ ಒಂದು ಗಾದೆ ಇದೆ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಆಲೋಚನೆಗಳು ನೆಗೆಟಿವ್ ಆಗಿ ಇದ್ದಿದ್ದನ್ನು ಪಾಸಿಟಿವ್ ಆಲೋಚನೆ ಸೇರಿಸಿ ಅದನ್ನು ನಿಧಾನವಾಗಿ ಬದಲಾಯಿಸ್ತಾ ಬರಬೇಕೇ ಹೊರತು ಮಾತ್ರೆಗಳಾಗಲಿ ಡಾಕ್ಟರ್ ಶಾಪಿಂಗಿಂದಾಗಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಕಷ್ಟ. ಅದೇ ರೀತಿ ಡಾಕ್ಟರ್ ಶಾಪಿಂಗ್ ಯಾಕೆ ಅವಾಯ್ಡ್ ಮಾಡಬೇಕು? ಅಕಸ್ಮಾತ್ ಡಾಕ್ಟರ್ ಹತ್ರ ಹೋದ್ರೂ ಅವ್ರೇನು ಮಾಡಬೇಕು ಅಂದರೆ ಎಜುಕೇಟ್ ಮಾಡಬೇಕು. ಎಜುಕೇಷನ್ ಹೇಗಿರಬೇಕಂದ್ರೆ, ಹಿಂದೆ ಈ ಥರ ಆಗಿತ್ತು, ಮುಂದೆ ಆಗತ್ತೆ, ನಿನಗೆ ಫಿಸಿಯಲಾಜಿಕಲಿ ಹಾರ್ಟ್ ಫಂಕ್ಷನ್ ಮಾಡಬೇಕು, ಪ್ಯಾನಿಕ್ ಆಗೋದು ಸಹಜ, ಅದನ್ನು ಕಡಿಮೆ ಆಗತ್ತೆ 5ರಿಂದ 10 ನಿಮಿಷದಲ್ಲಿ, ಇದರಿಂದ ದೇಹಕ್ಕೆ ಅಪಾಯ ಆಗೋದಿಲ್ಲ ಅನ್ನೋದನ್ನು ಡಾಕ್ಟರ್ಸ್ ಹತ್ರ ಹೋದವಾಗ ಎಜುಕೇಟ್ ಮಾಡಬೇಕು. ಎರಡನೇದಾಗಿ ಏನು ಮಾಡಬೇಕು? ಆ್ಯಕ್ಟಿವಿಟಿ ಸ್ಕೆಡ್ಯೂಲಿಂಗ್ ಅಂತ ಹೇಳ್ತೀವಿ. ಆ್ಯಕ್ಟಿವಿಟಿ ಸ್ಕೆಡ್ಯೂಲಿಂಗ್ ಅಂದರೆ ದಿನನಿತ್ಯ ನಾನು ಗಾಬರಿಲಿರಲಿ, ಖುಷಿ ಇರಲಿ, ಬೇಜಾರಿರಲಿ, ನಮ್ಮ ಈ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿ, ಜೀವನಕ್ಕೆ ಬೇಕಾಗಿರೋ ಕೆಲಸಗಳು ಅದನ್ನು ಮುಂದುವರಿಸ್ತಾ ಹೋಗಬೇಕು. ಅದು ಮಾಡ್ತಾ ಹೋಗಿ ಆ ಆ್ಯಕ್ಟಿವಿಟಿ ಸ್ಕೆಡ್ಯೂಲಿಂಗ್ನ ಸಮಯಕ್ಕೆ ತಕ್ಕಂಗೆ, ದಿನಕ್ಕೆ ತಕ್ಕಂಗೆ ಬದಲಾಯಿಸ್ತಾ ಹೋಗಿ ದಿನನಿತ್ಯ ಕ್ರಮ ಕರೆಕ್ಟಾಗಿದ್ದರೆ ಮುಂದೆ ತೊಡಗ್ತಾ ಹೋದಂಗೆ ನಮ್ಮ ಗಮನ ಈ ಸೆನ್ಸೇಷನ್ ಬಗ್ಗೆ ಇದ್ದಿದ್ದು ರುಟೀನ್ ಆ್ಯಕ್ಟಿವಿಟಿ ಕಡೆ ಗಮನ ಬದಲಾಗಿ ಆಲೋಚನೆಗಳು ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಇದೇ ರೀತಿ ಮೈಂಡ್ಫುಲ್ನೆಸ್ ಅಂತ ಒಂದು ಟೆಕ್ನಿಕ್ ಹೇಳ್ತೀವಿ. ಮೈಂಡ್ಫುಲ್ನೆಸ್ ಅಂದರೆ ಏನಂದರೆ, ನಮ್ಮ ಆಲೋಚನೆ ಗೀಳು ಬಗ್ಗೆ ಇರುತ್ತೆ, ಕಾಯಿಲೆ ಬಗ್ಗೆ ಇರುತ್ತೆ. ಆದರೆ ಕಾಯಿಲೆ ಬಗ್ಗೆ ಯೋಚನೆ ಬಂದಾಗ ಆ ಯೋಚನೆ ತಂತಾನಾಗೆ ಫ್ಲೋ ಆಗೋಕ್ಕೆ ಬಿಟ್ಬಿಡಬೇಕು. ಅದ್ರ ಬಗ್ಗೆ ನಾವು ಕ್ರಿಟಿಸೈಸ್ ಮಾಡೋದು, ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದಾಗ ಡಿಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆವಾಗ ಮನಸ್ಸಿಗೆ ಗೊಂದಲ, ಗಾಬರಿ, ಭಯ ಜಾಸ್ತಿ ಆಗುತ್ತೆ. ಆದರೆ ಅದ್ರ ಬಗ್ಗೆ ಗಮನ ಕೊಡೋದು, ಅವೇರ್ನೆಸ್ ಅಂತ ಹೇಳ್ತೀವಿ, ಅದನ್ನು ಕೊಡೋದ್ರಿಂದ ಆಂಗ್ಸೈಟಿ 1 ನಿಮಿಷ 2 ನಿಮಿಷ ಜಾಸ್ತಿ ಆಗಿ ಮತ್ತೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಾವು ಮೈಂಡ್ಫುಲ್ಲಾಗಿ ಫೀಲಿಂಗ್ಸನ್ನು ಅನುಭವಿಸ್ತಾ ಹೋದಾಗ ಅದ್ರ ಬಗ್ಗೆ ಇರೋ ಆಲೋಚನೆಗಳು ಕಡಿಮೆ ಆಗುತ್ತೆ. ಇದೇ ರೀತಿ ನೆಗೆಟಿವ್ ಆಗಿ ಆಲೋಚನೆಗಳನ್ನ ಚೆಕ್ ಮಾಡೋ ಬದಲು ಇಂಟರ್ನೆಟ್ಟಲ್ಲಿ ಕಾಯಿಲೆ ಬಗ್ಗೆ ಹುಡ್ಕೋದು, ಬೇರೆಯವ್ರನ್ನ ಕೇಳೋದು, ರಿಯಶ್ಯೂರೆನ್ಸ್ ತಗೊಳ್ಳೋದು, ಇದನ್ನು ಮಾಡೋ ಬದಲು ಪಾಸಿಟಿವ್ ಆ್ಯಕ್ಟಿವಿಟಿ, ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಹೋದರೆ ಮೆಲ್ಲಕ್ಕೆ ಈ ಥರದ ಆಲೋಚನೆಗಳು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ರಿಲ್ಯಾಕ್ಸೇಷನ್ ಆ್ಯಕ್ಟಿವಿಟಿ ಮಾಡ್ಬೋದು, ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ. ಆಮೇಲೆ ಒತ್ತಡ ನಿರ್ವಹಣೆ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್ಸನ್ನು ಭಾಳ ದಿವಸ ಮುಂದುವರಿಸಿದಷ್ಟು ಮನಸ್ಸಿನ ಮೇಲೆ ಒತ್ತಡ ಬರುತ್ತೆ, ನಾರ್ಮಲ್ ಸೆನ್ಸೇಷನ್ ಹೋಗ್ಬಿಟ್ಟು ಗಮನ ಜಾಸ್ತಿ ಹರಿಸಿ ಅದು ಟೆನ್ಷನ್ ಆಗಿ ಅಥವಾ ಕಾಯಿಲೆ ಆಗಿ ಪರಿಣಮಿಸುತ್ತೆ. ಈ ವಿಷಯಗಳು ಎಲ್ಲಿ ಹೋದರೂ ಸಮಾಧಾನ ಆಗಲಿಲ್ಲ ಅಂತ ಆದಾಗ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಸರ್ಕಾರದಿಂದ ಒಂದು ಎಮರ್ಜೆನ್ಸಿ ಹೆಲ್ಪ್ಲೈನ್ ಮಾಡಿದ್ದಾರೆ. ಅದನ್ನು ನೀವು ಸಹಾಯವಾಣಿನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಏನಪ್ಪ ಅಂದರೆ 14416 ಅಂತ ಹೇಳ್ತೀವಿ, ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಯಾವುದರಿಂದನೂ ಪರಿಹಾರ ಸಿಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಮನೋವೈದ್ಯರನ್ನು ಸಂಪರ್ಕಿಸ್ಬೋದು. ಈಗ ಇನ್ನು ಸಾರಾಂಶ ಹೇಳಬೇಕು ಈ ಕಾಯಿಲೆ ಬಗ್ಗೆ ಅಂದರೆ, ಅಬ್ನಾರ್ಮಲ್ ಇಲ್ನೆಸ್ ಆಂಗ್ಸೈಟಿ ಬರುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ನಮ್ಮ ದಿನನಿತ್ಯ ಕ್ರಮಗಳು, ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿ, ನಮ್ಮ ರುಟೀನು, ಮೈಂಡ್ಫುಲ್ನೆಸ್ ಮಾಡೋದ್ರಿಂದ ಈ ಗೀಳು ರೋಗವನ್ನು ಹತೋಟಿಗೆ ತರ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.